ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಸಮ್ ಪ್ರೋಟೀನ್ ಸೋರ್ಸಸ್ ಆ್ಯಂಡ್ ಸ್ಕರ್ವಿ ಡಿಸೀಸ್ ಸ್ಕರ್ವಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿ ನೆಕ್ಸ್ಟ್ ಅದರಲ್ಲಿ ಕೇಸ್ 2 ನೋಡೋಣ. ಕೇಸ್ 1 ಡಿಸ್ಕಸ್ ಮಾಡಿ ಸ್ಕರ್ವಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. In the 1960s, Indian scientists found that among the human population in the Himalayan region and the northern plains of India, symptoms of swelling at the front of the neck were prevalent. 1960ರಲ್ಲಿ Indian scientists found that among the human population in the Himalayan region and northern plains of India, ಭಾರತೀಯ ವಿಜ್ಞಾನಿಗಳೇನು ಹಿಮಾಲಯ ಪ್ರದೇಶದಲ್ಲಿ ಮತ್ತು ಭಾರತದ ಉತ್ತರದ ಮೈದಾನಗಳಲ್ಲಿ ವಾಸಿಸ್ತಕ್ಕಂಥ ಜನರಲ್ಲಿ ಏನು ಸಿಂಪ್ಟಮ್ಸ್ ಆಫ್ ಸ್ವೆಲ್ಲಿಂಗ್ ಅಟ್ ದ ಫ್ರಂಟ್ ಆಫ್ ದ ನೆಕ್, ಅವರ ಮುಂಭಾಗದಲ್ಲಿ ಕುತ್ತಿಗೆಯ ಮುಂಭಾಗದಲ್ಲಿ ಊತದ ಲಕ್ಷಣಗಳು ಸಾಮಾನ್ಯವಾಗಿರೋದನ್ನು ಗಮನಿಸಿದ್ರು. ಈ ಚಿತ್ರದಲ್ಲಿ ಇದೆಯಲ್ಲ, ಈ ರೀತಿ ಕುತ್ತಿಗೆ ಭಾಗ ಊದ್ಕೊಂಡಿರೋದು ಎಲ್ಲಿ ಭಾರತದ ಉತ್ತರ ಮೈದಾನದ ಜನರಲ್ಲಿ ಮತ್ತು ಹಿಮಾಲಯ ಪ್ರದೇಶದ ಜನರಲ್ಲಿ. ಆಸ್ ಪರ್ ನಾರ್ಮ್ಸ್ ಆಫ್ ದ ಗವರ್ನಮೆಂಟ್ ಆಫ್ ಇಂಡಿಯಾ, an effort was made to supplement common salt with iodine for preparing iodized salt. ಅದರಲ್ಲಿ ಏನಾಯಿತು, ಅಯೋಡಿನ್ ಯುಕ್ತ ಉಪ್ಪನ್ನು ತಯಾರಿಸಿ ಪೂರೈಕೆ ಅವ್ರಿಗೆಲ್ಲ ಕೊಡೋ ಪ್ರಯತ್ನವನ್ನು ಮಾಡಿದ್ರು. ಅಂದರೆ ಭಾರತ ಸರ್ಕಾರ ಅವ್ರನ್ನೆಲ್ಲ ಗಮನಿಸಿ ಅವರ ಸರ್ಕಾರದ ಮಾನದಂಡಗಳ ಪ್ರಕಾರ ಅಯೋಡಿನ್ ಇರ್ತಕ್ಕಂಥ ಉಪ್ಪನ್ನೇ ಅವರಿಗೆ ಕೊಡೋದಕ್ಕೆ ಅಯೋಡೈಸ್ಡ್ ಸಾಲ್ಟನ್ನು ತೀರ್ಮಾನ ಮಾಡಿದ್ರು. ಕನ್ಸಂಪ್ಷನ್ ಆಫ್ ಅಯೋಡೈಸ್ಡ್ ಸಾಲ್ಟ್ ವಿಸಿಬಲಿ ರೆಡ್ಯೂಸ್ಡ್ ದ ಅಬೋವ್ ಸಿಂಪ್ಟಮ್ಸ್. ಈ ರೀತಿ ಅಯೋಡಿನ್ ಯುಕ್ತ ಉಪ್ಪಿನ ಸೇವನೆ ಈ ಮೇಲೆ ಕಂಡುಬಂತಹ ರೋಗ ಲಕ್ಷಣಗಳನ್ನು ಏನಾಗಿ ಗಮನೀಯವಾಗಿ ಸ್ವಲ್ಪ ಕಡಿಮೆ ಮಾಡ್ತಾ ಬಂತು. These symptoms were due to a deficiency of iodine in the soil of this region, resulting in a lack of iodine in the local food and water supply. ಯಾಕೆ ಈ ರೀತಿಯ ಜನರಲ್ ಕಾಣಿಸ್ಕೊಳ್ತಿತ್ತು ಅಂದರೆ, ಅವರಲ್ಲೇನು ಉಪ್ಪಿನ ಸೇವನೆ, ಅಯೋಡಿನ್ ಇರ್ತಕ್ಕಂಥ ಉಪ್ಪಿನ ಸೇವನೆ ಅಂದರೆ ಆ ಮಣ್ಣಿನಲ್ಲಿ, ಆ ಪ್ರದೇಶದ ಮಣ್ಣಿನಲ್ಲಿ ಅಯೋಡಿನ್ ಕೊರತೆ ಇತ್ತು. ಹಾಗಾಗಿ ಆ ಕಾರಣದಿಂದ ಸ್ಥಳೀಯರು ಅವ್ರು ತಿಂತಕ್ಕಂಥ ಆಹಾರದಲ್ಲಿ, ಅವ್ರು ಕುಡಿತಕ್ಕಂಥ ನೀರಿನಲ್ಲಿ ಅಯೋಡಿನ್ನ ಕೊರತೆ, ಉಪ್ಪಿನ ಕೊರತೆ ಇದ್ದಿದ್ದರಿಂದಾಗಿ ಈ ರೀತಿಯ ರೋಗ ಲಕ್ಷಣಗಳು ಅವರಲ್ಲಿ ಕಂಡು ಬರ್ತಾ ಇತ್ತು. ಸ್ವೆಲ್ಲಿಂಗ್ ಅಟ್ ದ ಫ್ರಂಟ್ ಆಫ್ ದ ನೆಕ್ ಈಸ್ ದ ಸಿಂಪ್ಟಮ್ಸ್ ಆಫ್ ಡಿಸೀಸ್ ಕಾಲ್ಡ್ ಎ ಗಾಯ್ಡರ್. ಈ ರೀತಿ ಕುತ್ತಿಗೆಯ ಮುಂಭಾಗದಲ್ಲಿ ಕಂಡು ಬರ್ತಕ್ಕಂಥ ಈ ಊತವನ್ನು ಏನಂತ ಕರೀತಾರೆ, ಗಳಗಂಡ ಎಂಬ ರೋಗ ಅಂತೇಳಿ ಗುರುತಿಸ್ತಾರೆ. ಗಳಗಂಡ ರೋಗ, ಗಾಯ್ಟರ್, ದ ಡಿಸೀಸ್ ಆಫ್ ಕುತ್ತಿಗೆಯ ಮುಂಭಾಗಕ್ಕೆ ಊದಿಕೊಂಡಿರ್ತಕ್ಕಂತಹ ಈ ಕುತ್ತಿಗೆಯನ್ನು ಏನಂತಾರೆ, ಗಳಗಂಡ ರೋಗ, ಗಾಯ್ಟರ್ ಎಂಬ ರೋಗದ ಲಕ್ಷಣ ಅಂತೇಳಿ ಗುರುತಿಸ್ತಾರೆ. ಅಂದ್ರೆ ನಮ್ಮ ದೇಹದಲ್ಲಿ ಉಪ್ಪಿನ ಕೊರತೆ ಉಂಟಾದ್ರೆ ಗಳಗಂಡ ಎಂಬ ರೋಗ ಉಂಟಾಗುತ್ತೆ. ವಾಟ್ ಡು ಯು ಇನ್ಫರ್ ಕೇಸ್ 2 ಫ್ರಮ್ ಕೇಸ್ 2? ಹಾಗಾದ್ರೆ ನೀವು ಈ ಪ್ರಕರಣ ಕೇಸ್ 2 ನಿಂದ ನೀವು ಏನನ್ನ ನಿರ್ಣಯಿಸ್ತೀರಾ, ಏನಂತ ಇನ್ಫಾರ್ಮ್ ಮಾಡ್ತೀರಾ? You may have learned about iodized salt through newspapers, advertisements, or by reading about it on a salt packet. ಸಾಮಾನ್ಯವಾಗಿ ನೀವು ನ್ಯೂಸ್ ಪೇಪರ್ಗಳಲ್ಲಿ ಅಥವಾ ಅಡ್ವರ್ಟೈಸಲ್ಲಿ, ನಿಮ್ಮ ಟಿವಿಲಿ ಅಡ್ವರ್ಟೈಸ್ಗಳನ್ನ ಕೊಡ್ತಿರ್ತಾರೆ, ಮತ್ತು ಉಪ್ಪಿನ ಪಟ್ಟಣದ ಮೇಲೂ ಈ ರೀತಿ ಇರುತ್ತೆ. ಅದ್ರ ಮೇಲೆ ಇರ್ತಕ್ಕಂಥದ್ದನ್ನ ಓದಿರ್ತೀರ. ಇನ್ನು ಅಯೋಡಿನ್ ಯುಕ್ತ ಉಪ್ಪು ಅದ್ರ ಬಗ್ಗೆ ತಿಳಿರ್ತೀರ, ಅಯೋಡೈಸ್ಡ್ ಸಾಲ್ಟ್ ಅಂತೇಳಿ ಬರೆದಿರ್ತಾರೆ. ವಾಟ್ ಡಸ್ ಇಟ್ ಮೀನ್? ಹಾಗಾದ್ರೆ ಅಯೋಡೈಸ್ಡ್ ಸಾಲ್ಟ್ ಅಂದ್ರೆ ಅದರ ಅರ್ಥ ಏನು? ಅಯೋಡೈಸ್ಡ್ ಸಾಲ್ಟ್ ಈಸ್ ಸಿಂಪ್ಲಿ ಕಾಮನ್ ಸಾಲ್ಟ್ ಮಿಕ್ಸ್ಡ್ ವಿತ್ ರಿಕ್ವೈರ್ಡ್ ಕ್ವಾಂಟಿಟೀಸ್ ಆಫ್ ಸಾಲ್ಟ್ಸ್ ಆಫ್ ಅಯೋಡಿನ್. ಅಯೋಡಿನ್ ಉಪ್ಪು ಅಂದರೆ ಅಗತ್ಯ ಪ್ರಮಾಣದ ಅಯೋಡಿನ್ ಲವಣವನ್ನ ಸಾಮಾನ್ಯ ಉಪ್ಪಿಗೆ ಬೆರೆಸಿರ್ತಾರೆ. ಅಂದ್ರೆ ಉಪ್ಪಿಗೆ, ಸಾಲ್ಟ್ಗೆ ಎಷ್ಟು ಬೇಕೋ ಅಷ್ಟು, ಅಗತ್ಯಕ್ಕೆ ಬೇಕಾದಷ್ಟು ಅಯೋಡಿನ್ ಅಂಶವನ್ನ ಅದಕ್ಕೆ ಬೆರೆಸಿರ್ತಾರೆ. ನಾವು ಅಯೋಡೈಸ್ಡ್ ಸಾಲ್ಟ್ ಅಂತೇಳಿ ಕರಿತೀವಿ. Salt farming is a traditional practices of a tribal community named ಪದ್ಧತಿ. ಇದು ಏನಂತಾರೆ, ಅಗರಿಯಾಸ್ ಅಂತೇಳಿ ಕರೀತಾರೆ.
ಅಂದರೆ ಉಪ್ಪು ಕೃಷಿ ಅಗರಿಯಾ ಎಂಬ ಒಂದು ಬುಡಕಟ್ಟು ಸಮುದಾಯದವರು ಮಾಡ್ಕೊಂಡು ಬಂದಂಥ ಒಂದು ಸಾಂಪ್ರದಾಯಿಕ ಪದ್ಧತಿ. ಅಗರಿಯಾ ಎಂಬ ಅಂದರೆ ಈ ಉಪ್ಪನ್ನ ತಯಾರು ಮಾಡೋದು ಅಗರಿಯಾ ಎಂಬ ಒಂದು ಬುಡಕಟ್ಟು ಜನಾಂಗ ಇದ್ದಾರೆ. ಅವ್ರು ಮಾತ್ರ ಈ ಉಪ್ಪು ತಯಾರಿಕೆಯ ಕೃಷಿಯನ್ನ ಮಾಡ್ಕೊಂಡು ಬರ್ತಿರ್ತಕ್ಕಂತಹ ಒಂದು ಅವ್ರದ್ದು ಒಂದು ಸಾಂಪ್ರದಾಯ ಕೃಷಿ ಪದ್ಧತಿ ಅವ್ರದ್ದು. ಅರ್ಥ ಆಯ್ತಾ? ಇಸ್ ಎ ಸಾಲ್ಟ್ ಫಾರ್ಮಿಂಗ್ ಇಸ್ ಎ ಟ್ರೆಡಿಷನಲ್ ಪ್ರಾಕ್ಟೀಸ್. ಅವ್ರಿಗೆ ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ರು. ದೇ ಪ್ರಾಕ್ಟೀಸ್ ಸಾಲ್ಟ್ ಫಾರ್ಮಿಂಗ್ ಇನ್ ದ ಲಿಟಲ್ ರನ್ ಆಫ್ ಕಚ್ ಅಂಡ್ ಅದರ್ ಪಾರ್ಟ್ಸ್ ಆಫ್ ಗುಜರಾತ್. ಅವರು ಲಿಟಲ್ ರನ್ ಆಫ್ ಕಚ್ ಮತ್ತೆ ಗುಜರಾತ್ನ ಇತರ ಭಾಗಗಳಲ್ಲಿ ಉಪ್ಪು ಕೃಷಿಯನ್ನು ಮಾಡ್ತಾ ಇದ್ರು. ಉಪ್ಪನ್ನು ಹೇಗೆ ಮಾಡೋದು ಅಂತೇಳಿ ಮಾಡ್ತಾ ಇದ್ರು. ಫಾರ್ 8 months ದೇ ಲೀವ್ ಇನ್ ದ ಎಕ್ಸ್ಟ್ರೀಮ್ ಹೀಟ್ ಆಫ್ ದ ಡೆಸರ್ಟ್ ಅಂಡ್ ವರ್ಕ್ ವೆರಿ ಹಾರ್ಡ್ ಟು ಗೆಟ್ ಸಾಲ್ಟ್ ಫ್ರಮ್ ಸೀ ವಾಟರ್. ಅಂದರೆ ಅವ್ರು ಏನು ಮಾಡ್ತಿದ್ರು, 8 ತಿಂಗಳ ಕಾಲ ಅವರು ಮರುಭೂಮಿಯ ತೀವ್ರ ಶಾಖದಲ್ಲಿ ವಾಸಿಸ್ತಾ ಇದ್ರು ಆ ಪ್ರದೇಶದಲ್ಲಿ. ಮತ್ತೆ ಸಮುದ್ರದ ನೀರಿನಿಂದ ಉಪ್ಪು ಪಡೆಯೋದಕ್ಕೆ ತುಂಬಾ ಶ್ರಮ ಪಡ್ತಾ ಇದ್ರು. ಅರ್ಥ ಆಗ್ತಿದ್ಯಾ? ಅಂದ್ರೆ ಅವರುಗಳು ಮರುಭೂಮಿಯಲ್ಲಿ ಹೆಚ್ಚು ಎಲ್ಲಿ ಶಾಖ ಇರುತ್ತೆ ಅಲ್ಲಿ ವಾಸ ಮಾಡ್ತಾ ಇದ್ರು. ಸಮುದ್ರದ ನೀರನ್ನು ತಗೊಂಡು ಅದರಿಂದ ಉಪ್ಪು ಪಡೆಯೋದಕ್ಕೆ ತುಂಬಾ ಎಫರ್ಟ್ ಅನ್ನ ಹಾಕ್ತಾ ಇದ್ರು. ಸಮುದ್ರದ ನೀರ ಉಪ್ಪಾಗಿರುತ್ತೆ ಅಲ್ವಾ, ಅಲ್ಲಿಂದನೇ ಉಪ್ಪನ್ನ ತಯಾರು ಮಾಡ್ತಾ ಇದ್ರು. ಹೌ ವುಡ್ ಯು ಫೈಂಡ್ ಔಟ್ ಮೋರ್ ಅಬೌಟ್ ಅದರ್ ಫುಡ್ ಕಾಂಪೋನೆಂಟ್ಸ್ ದಟ್ ಪ್ರೊಟೆಕ್ಟ್ ಅವರ್ ಬಾಡಿ ಫ್ರಮ್ ವೇರಿಯಸ್ ಡಿಸೀಸಸ್? ಹಾಗಾದ್ರೆ ನಮ್ಮ ದೇಹವನ್ನ ಬೇರೆ ಬೇರೆ ರೋಗಗಳಿಂದ ರಕ್ಷಿಸ್ಕೋಬೇಕು ಅಂದ್ರೆ ಇತರ ಯಾವ್ಯಾವ ತರದ ಆಹಾರದ ಘಟಕಗಳಿದೆ ಅವುಗಳ ಬಗ್ಗೆ ಇನ್ನಷ್ಟು ಹೆಚ್ಚಿಗೆ ತಿಳ್ಕೊಳ್ಳೋಣ. ಅಂದ್ರೆ ನಮ್ಮ ದೇಹಕ್ಕೆ ಯಾವುದೇ ರೀತಿ ರೋಗಗಳು ಈ ತರ ಹಾನಿ ಉಂಟಾಗಬಾರ್ದು ಅಂದ್ರೆ ಆಹಾರದ ವಿವಿಧ ಘಟಕಗಳು ಯಾವುದು, ಬೇರೆ ಬೇರೆ ವಿವಿಧ ಆಹಾರಗಳು ಯಾವುದಿದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೊಂದು ಆಕ್ಟಿವಿಟಿನ ಕೊಟ್ಟಿದ್ದಾರೆ. ಆಕ್ಟಿವಿಟಿ 3.4 ಲೆಟಸ್ ಕಂಡಕ್ಟ್ ಎ ಸರ್ವೆ. ಸಮೀಕ್ಷೆಯನ್ನ ನಡೆಸೋಣ ಅಂತೇಳಿ. Study the chart given in figure 3.5 to explore the functions and sources of various food components. Find out more sources of vitamins and minerals. Also understand the symptoms of the diseases caused by the lack of these food components. 3.5 ಟೇಬಲ್ ಅಲ್ಲಿ ಏನು ಜೀವಸತ್ವಗಳು ಮತ್ತೆ ಖನಿಜಗಳು, ವಿಟಮಿನ್ಸ್, ಮಿನರಲ್ಸ್ ಬಗ್ಗೆ ಮತ್ತೆ ಇನ್ನೂ ಹೆಚ್ಚಿನ ಆಹಾರದ ಘಟಕಗಳ ಬಗ್ಗೆ ಕೊಟ್ಟಿದ್ದಾರೆ. ಹಾಗೆ ಆಹಾರದ ಘಟಕಗಳ ಏನಾದರೂ ನಮಗೆ ಸರಿಯಾದ ಪ್ರಮಾಣದಲ್ಲಿ ನಾವು ತಗೊಳ್ಳಿಲ್ಲ ಅಂದ್ರೆ ಅದರ ನ್ಯೂನ್ಯತೆಯಿಂದ ಯಾವ್ಯಾವ ರೋಗಗಳು ಬರುತ್ತೆ ಅದರ ಬಗ್ಗೆನೂ ತಿಳಿಸಿಕೊಡಲಾಗಿದೆ. ವಿಸಿಟ್ ಯುವರ್ ನೈಬರ್ಹುಡ್, ಇಂಟರಾಕ್ಟ್ ವಿತ್ ಪೀಪಲ್ and find out if any individual shows the symptoms listed on the chart, and investigatory projects of this kind can be taken by the students under the guidelines of a teacher. ಹಾಗೆ ನಿಮ್ಮ ನೆರೆಹೊರೆಯ ಜನರು, ಸುತ್ತಮುತ್ತ ಇರ್ತಕ್ಕಂಥ ಜನರನ್ನ ಭೇಟಿ ಮಾಡಿ ಅವರೊಂದಿಗೆ ಮಾತನಾಡಿ ಅವ್ರಿಗೆ ಯಾವ್ದಾದ್ರು ರೋಗ ಲಕ್ಷಣಗಳು ಯಾರೆಲ್ಲಾದ್ರೂ ಇವೆಯೇ ಅದನ್ನು ತಿಳ್ಕೊಳ್ಳಿ. ಅದ್ರ ಬಗ್ಗೆ ಅನ್ವೇಷಣೆ ಮಾಡಿ ಅದಕ್ಕೆ ಶಿಕ್ಷಕರ ಮಾರ್ಗದರ್ಶನವನ್ನು ಟೀಚರ್ಸ್ನ ಕೇಳಿ ತಿಳ್ಕೊಳ್ಳಿ. Correlate these symptoms with their diet and identify the deficiency diseases or disorders. ಕೆಲವೊಂದು ರೋಗ ಲಕ್ಷಣಗಳನ್ನು ಮತ್ತೆ ಆಹಾರ ಅಭ್ಯಾಸಗಳನ್ನು ಮತ್ತೆ ನ್ಯೂನತಾ ರೋಗಗಳನ್ನು ಗುರುತಿಸಿ, ಅಸ್ವಸ್ಥತೆಗಳನ್ನು ಗುರುತಿಸಿ. Suggest the possible causes for the symptoms observed and changes required in the diet for improvement. ಅಂದ್ರೆ ನೀವು ಏನೇನು ರೋಗಗಳನ್ನ ನೋಡಿರ್ತೀರಾ ಅದಕ್ಕೆ ಕಾರಣಗಳೇನು, ಅದನ್ನ ಹೇಗೆ ನಾವು ಸುಧಾರಣೆ ಮಾಡ್ಬೋದು, ಕಡಿಮೆ ಮಾಡ್ಬೋದು, ನಮ್ಮ ದೈನಂದಿನ ಆಹಾರದಲ್ಲಿ ಯಾವ ರೀತಿಯ ಬದಲಾವಣೆಯನ್ನ ಮಾಡ್ಕೊಳ್ಬೋದು ಅನ್ನೋದನ್ನ ತಿಳಿಸಿ. ಸಜೆಸ್ಟ್ ದಮ್ ಟು ವಿಸಿಟ್ ಎ ಡಾಕ್ಟರ್ ಫಾರ್ ಎ ಫರ್ದರ್ ಅಡ್ವೈಸ್. ಇನ್ನೂ ಹೆಚ್ಚಿಗೆ ಮಾಹಿತಿ ಬೇಕು ಅಂದರೆ ಡಾಕ್ಟರ್ಸ್ಗಳನ್ನ ಭೇಟಿ ಮಾಡಿ, ವೈದ್ಯರನ್ನ ಭೇಟಿ ಮಾಡಿ ಸಲಹೆ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಇದೇ 3.5 ಟೇಬಲ್. ಇದನ್ನು ಡಿಸ್ಕಸ್ ಮಾಡೋಣ. ಫುಡ್ ಕಾಂಪೊನೆಂಟ್ ಅಂದರೆ ವಿಟಮಿನ್ಸ್ ಮತ್ತು ಮಿನರಲ್ಸ್ ಯಾವ್ದು ಅಂತ ಕೊಟ್ಟಿದ್ದಾರೆ. ಫಂಕ್ಷನ್ಸ್ ಕಾರ್ಯಗಳೇನು, ಸಮ್ ಸೋರ್ಸಸ್ ಕೆಲವು ಆಕಾರಗಳು, ಡಿಫಿಷಿಯನ್ಸಿ ಡಿಸೀಸಸ್ ಆ್ಯಂಡ್ ಡಿಸಾರ್ಡರ್ಸ್ ಇದರಿಂದ ಯಾವ ಆಹಾರ ನಮಗೆ ಕಡಿಮೆ ಆದರೆ ಯಾವ ರೋಗ ಬರುತ್ತೆ, ಆ್ಯಂಡ್ ಸಿಂಪ್ಟಮ್ಸ್ ಅದರ ಲಕ್ಷಣಗಳು. ಫಸ್ಟ್ ಒನ್ ವಿಟಮಿನ್ ಎ. ವಿಟಮಿನ್ ಎ ಅನ್ನೋದು ಒಂದು ಜೀವಸತ್ವ. ಕೀಪ್ಸ್ ಐಸ್ ಆ್ಯಂಡ್ ಸ್ಕಿನ್ ಹೆಲ್ತಿ. ಏನು ವಿಟಮಿನ್ ಎ ನಮಗೆ ಏನಕ್ಕೆ ಬೇಕು, ಕಣ್ಣುಗಳು ಮತ್ತು ಚರ್ಮವನ್ನು ಆರೋಗ್ಯವಾಗಿ ಇಡಲು ಜೀವಸತ್ವ ಎ ಬೇಕು. ಹಾಗಾದರೆ ಯಾವ ಆಹಾರದಲ್ಲಿ ವಿಟಮಿನ್ ಎ ಇರುತ್ತೆ? ಪಪ್ಪಾಯ, ಕ್ಯಾರೋಟ್, ಮ್ಯಾಂಗೋ ಆ್ಯಂಡ್ ಮಿಲ್ಕ್. ಪಪ್ಪಾಯ ಹಣ್ಣು, ಪರಂಗಿ ಹಣ್ಣಿನಲ್ಲಿ, ಕ್ಯಾರೆಟ್ನ ಚೆನ್ನಾಗಿ ತಿನ್ನಿ. ಕೆಲವರು ಕೇಳಿರಬೇಕು
ಹಸಿ ಕ್ಯಾರೆಟ್ನ ಹಾಗೆ ತಿಂತಿರ್ತಾರೆ, ಕಣ್ಣಿಗೆ ಒಳ್ಳೆಯದು ಅಂತೇಳಿ ಅಲ್ವಾ. ಮತ್ತು ಮಾವಿನ ಹಣ್ಣು, ಹಾಲನ್ನು ಚೆನ್ನಾಗಿ ಕುಡಿಯಿರಿ, ಇದರಿಂದ ನಮ್ಮ ಕಣ್ಣುಗಳು ಮತ್ತು ನಮ್ಮ ಚರ್ಮ ಆರೋಗ್ಯವಾಗಿರುತ್ತದೆ. ಲಾಸ್ ಆಫ್ ವಿಷನ್, ಒಂದು ವೇಳೆ ನಾವು ಚೆನ್ನಾಗಿ ಪಪ್ಪಾಯ ಹಣ್ಣು, ಕ್ಯಾರೆಟು, ಹಾಲು ಏನು ತಗೊಳ್ತಾ ಇಲ್ಲ ಅಂದರೆ ನಿಮ್ಮ ದೃಷ್ಟಿ ನಷ್ಟ. ಕೆಲವೊಬ್ಬರು ಕಣ್ಣುಗಳನ್ನ ಕಳ್ಕೊಳ್ತಾರೆ, ಸರಿಗೆ ಕಣ್ಣುಗಳು ಕಾಣಿಸೋದಿಲ್ಲ. ಏನೇನು ಲಕ್ಷಣಗಳು? ಪೂರ್ ವಿಷನ್, ಲಾಸ್ ಆಫ್ ವಿಷನ್, ಇನ್ ಡಾರ್ಕ್ನೆಸ್, ನೈಟ್ ಬ್ಲೈಂಡ್ನೆಸ್, ಸಮ್ಟೈಮ್ಸ್ ಕಂಪ್ಲೀಟ್ ಲಾಸ್ ಆಫ್ ವಿಷನ್. ಕೆಲವ್ರಿಗೆ ನೋಡಿರಬೇಕು, ಸರಿಗೆ ಕಣ್ಗಳು ಕಾಣಿಸಲ್ಲ, ದೂರದಲ್ಲಿರ್ತಕ್ಕಂಥ ವಸ್ತುಗಳು ಕೆಲವರು ಕಾಣಲ್ಲ, ಕೆಲವರಿಗೆ ಕತ್ತಲೆಯಲ್ಲಿ ಏನೂ ಕಾಣಿಸೋದಿಲ್ಲ, ಇರುಳು ಗುರುಡುತನ ಅಂತಾರೆ, ನೈಟ್ ಬ್ಲೈಂಡ್ನೆಸ್ ಅಂತ, ಅಥವಾ ರಾತ್ರಿ ಕುರುಡು ಅಂತೇಳಿ ಕರೀತಾರೆ. ಕೆಲವರಿಗೆ ರಾತ್ರಿ ಹೊತ್ತು ಕಣ್ಣೇ ಕಾಣಿಸೋದಿಲ್ಲ, ಕೆಲವರಿಗೆ ದೂರದಲ್ಲಿರ್ತಕ್ಕಂಥದ್ದು, ಕೆಲವರಿಗೆ ತುಂಬ ಹತ್ತಿರದಲ್ಲಿರೋ ವಸ್ತುಗಳು ಕಾಣಿಸೋಲ್ಲ, ಕೆಲವೊಮ್ಮೆ ಸಂಪೂರ್ಣ ದೃಷ್ಟಿನೂ ಲಾಸ್ ಆಫ್ ವಿಷನ್, ಕಂಪ್ಲೀಟಾಗಿ ಕಣ್ಣೇ ಕಾಣಿಸಿದಾಗೂ ಸಹ ಆಗ್ಬೋದು. ಯಾವುದರಿಂದ? ಡಿಫಿಷಿಯನ್ಸಿ ಆಫ್ ವಿಟಮಿನ್ ಎ. ವಿಟಮಿನ್ ಎ ಕೊರತೆ ಆದರೆ, ಅಂದರೆ ನೀವು ಈ ವಿಟಮಿನ್ ಎ ಇರೋದು ಇವುಗಳನ್ನು ತಿನ್ನಲಿಲ್ಲ ಅಂದರೆ ಈ ರೀತಿಯ ಲಕ್ಷಣಗಳು ಉಂಟಾಗುತ್ತೆ. ನೆಕ್ಸ್ಟ್ ವಿಟಮಿನ್ ಬಿ1. ವಿಟಮಿನ್ ಬಿ1 ಅನ್ನೋಣ ಕೀಪ್ಸ್ ಹಾರ್ಟ್ ಹೆಲ್ತಿ ಆ್ಯಂಡ್ ಸಪೋರ್ಟ್ಸ್ ಬಾಡಿ ಟು ಪರ್ಫಾರ್ಮ್ ಎ ವೇರಿಯಸ್ ಫಂಕ್ಷನ್ಸ್. ವಿಟಮಿನ್ ಬಿ1 ಇದು ಯಾವುದ್ರಲ್ಲಿರುತ್ತೆ ಫಸ್ಟ್ ತಿಳ್ಕೊಳ್ಳೋಣ. ಲೆಗ್ಯೂಮ್ಸ್, ನಟ್ಸ್, ಹೋಲ್ ಗ್ರೈನ್ಸ್, ಸೀಡ್ಸ್, ಮಿಲ್ಕ್ ಪ್ರಾಡಕ್ಟ್ಸ್. ವಿಟಮಿನ್ ಬಿ1, ಜೀವಸತ್ವ ಬಿ1 ಎಂಬುದು ದ್ವಿದಳ ಧಾನ್ಯಗಳು, ಅಂದರೆ ಕಡಲೆ. ದ್ವಿದಳ ಅಂದರೆ ಒಂದು ಕಾಳನ್ನು ಹೊಡೆದ್ರೆ 2 ಬೇಳೆಗಳಾಗುತ್ತೆ ನೋಡಿ. ತೊಗರಿ ಕಾಳು, ಕಡಲೆ ಕಾಳು, ಉದ್ದಿನ ಕಾಳು, ಹಸಿರು ಕಾಳು, ಇವೆಲ್ಲವೂ ದ್ವಿದಳ ಧಾನ್ಯಗಳು. ಹೊಡೆದ್ರೆ 2 ಬೇಳೆಗಳಾಗುವಂಥದ್ದು, 2 ಕಾಳಾಗುವಂಥದ್ದು ದ್ವಿದಳ ಧಾನ್ಯಗಳಲ್ಲಿ ಹೆಚ್ಚಾಗಿ ವಿಟಮಿನ್ ಬಿ1 ಇರುತ್ತೆ. ಹಾಗೆ ಹೋಲ್ ಗ್ರೈನ್ಸ್, ಎಲ್ಲ ಧಾನ್ಯಗಳಲ್ಲಿ ಮತ್ತು ಬೀಜ, ಹಾಲಿನ ಉತ್ಪನ್ನಗಳಲ್ಲಿ, ಲೆಗ್ಯೂಮ್ಸಲ್ಲಿ, ಕಾಯಿಗಳು, ಇವುಗಳಲ್ಲಿ ಎಲ್ಲ ಹಾಲು, ತುಪ್ಪ, ಬೆಣ್ಣೆ, ಮೊಸರು, ಇವುಗಳಲ್ಲೆಲ್ಲ ವಿಟಮಿನ್ ಬಿ1 ಇರುತ್ತೆ. ಇದು ಏನನ್ನ ನಮ್ಮ ದೇಹಕ್ಕೆ ಆರೋಗ್ಯವನ್ನು ಕೊಡುತ್ತೆ? ಕೀಪ್ಸ್ ಹಾರ್ಟ್ ಹೆಲ್ತಿ, ಸಪೋರ್ಟ್ಸ್ ಬಾಡಿ ಟು ಪರ್ಫಾರ್ಮ್ ವೇರಿಯಸ್ ಫಂಕ್ಷನ್. ನಮ್ಮ ಹೃದಯವನ್ನು, ಎಲ್ಲರಿಗೂ ನಮ್ಮ ಹೃದಯ ಚೆನ್ನಾಗಿರ್ಬೇಕು ಅನ್ನೋ ಆಸೆ ಇದೆ. ಅಂದರೆ ಚೆನ್ನಾಗಿರ್ಬೇಕು ಅಂದರೆ ಒಳ್ಳೆ ಮನಸ್ಸಿರಬೇಕು, ಒಳ್ಳೆ ಹೃದಯ ಇದೆ ಅಂತ ಕೇಳಿದಿರಾ? ನಮ್ಮ ಹೃದಯವನ್ನು ಆರೋಗ್ಯವಾಗಿರಿಸುತ್ತೆ. ಹಾಗೆ ನಾವು ಎಲ್ಲ ಚಟುವಟಿಕೆಗಳನ್ನು ನಿರ್ವಹಿಸೋದಕ್ಕೆ, ಈ ಥರ ಕೆಲವೊಂದು ಹಲವಾರು ಚಟುವಟಿಕೆಗಳನ್ನು ನಿರ್ವಹಿಸೋದಕ್ಕೆ ಬೆಂಬಲವನ್ನು ನೀಡುತ್ತೆ ವಿಟಮಿನ್ ಬಿ1. ಓಕೆನಾ? ಒಂದು ವೇಳೆ ಇದರ ಕೊರತೆ ಉಂಟಾದರೆ, ವಿಟಮಿನ್ ಬಿ1 ಕೊರತೆ ಉಂಟಾದರೆ ಯಾವ ರೋಗ ಬರುತ್ತೆ? ಬೆರಿ ಎಂಬ ರೋಗ ಬರುತ್ತೆ. ಇದು ತುಂಬ ಈಸಿ, ಇದರಿಂದ ನೆನ್ಪಿಟ್ಕೊಳ್ಳೋಕೆ. ವಿಟಮಿನ್ ಬಿ1 ಬೆರಿ. ಏನೇನು ಲಕ್ಷಣಗಳು? ಸ್ವೆಲ್ಲಿಂಗ್, ಟಿಂಗ್ಲಿಂಗ್ ಆರ್ ಬರ್ನಿಂಗ್ ಸೆನ್ಸೇಷನ್ ಇನ್ ಫೀಟ್ ಆ್ಯಂಡ್ ಹ್ಯಾಂಡ್ಸ್, ಟ್ರಬಲ್ ಇನ್ ಬ್ರೀತಿಂಗ್. ಊತ, ಪಾದಗಳು ಮತ್ತು ಕೈಕಾಲುಗಳು ಜೋಮಿಡಿಯುವಿಕೆ, ಕೆಲವ್ರಿಗೆ ಇದು ಎಲ್ಲರಿಗೂ ಇರುತ್ತೆ ಸಾಮಾನ್ಯವಾಗಿ ಅಲ್ವಾ. ಕಾಲು ತುಂಬ ಹೊತ್ತು ಕೆಳಗೆ ಕೂತ್ಕೊಂಡ್ರೆ ಕೆಲವರಿಗೆ ಕೈ ಕಾಲುಗಳು ಜೋಮಿಡಿಯುತ್ತೆ, ಪಾದಗಳು ಊದ್ಕೊಳ್ಳುತ್ತೆ, ಮತ್ತು ಉರಿತದ ಅಂದರೆ ಕೆಲವರಿಗೆ ಕೈಕಾಲುಗಳು ಉರಿಗಳು ಉಂಟಾಗುತ್ತೆ, ಮತ್ತು ಉಸಿರಾಟದ ತೊಂದರೆ ಸಹ ಆಗುತ್ತೆ. ಯಾವುದು? ವಿಟಮಿನ್ ಬಿ1 ಕಡಿಮೆ ಆದರೆ ನಮ್ಮ ಆಹಾರದಲ್ಲಿ. ನೆಕ್ಸ್ಟ್ ವಿಟಮಿನ್ ಸಿ helps body to fight diseases. ಯಾವುದರಲ್ಲಿರುತ್ತೆ ವಿಟಮಿನ್ ಸಿ? ಆಮ್ಲ, ಗುಯಾವ, ಗ್ರೀನ್ ಚಿಲ್ಲಿ, ಆರೆಂಜ್, ಲೆಮನ್. ವಿಟಮಿನ್ ಸಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಜೀವಸತ್ವ ಸಿ ಅಂದರೆ ಎಲ್ಲ ಹುಳಿ ಪದಾರ್ಥಗಳಲ್ಲಿ. ಆಮ್ಲ ಅಂದರೆ ನೆಲ್ಲಿಕಾಯಿ, ಗುಯಾವ ಸೀಬೆಹಣ್ಣು, ಗ್ರೀನ್ ಚಿಲ್ಲಿ ಹಸಿರು ಮೆಣಸಿನಕಾಯಿ, ಆರೆಂಜ್ ಅಂದರೆ ಕಿತ್ತಳೆ, ಲೆಮನ್ ಅಂದರೆ ನಿಂಬೆಹಣ್ಣು. ಇವುಗಳಲ್ಲಿ ವಿಟಮಿನ್ ಸಿ, ಜೀವಸತ್ವ ಸಿ ಇರುತ್ತೆ. ಇದು ಏನಕ್ಕೆ ಉಪಯೋಗ ಮಾಡುತ್ತೆ? ಏನು ಇದರ ಫಂಕ್ಷನು? ಹೆಲ್ಪ್ಸ್ ಬಾಡಿ ಟು ಫೈಟ್ ಡಿಸೀಸಸ್. ಯಾವುದೇ ರೋಗಗಳ ವಿರುದ್ಧ ಹೋರಾಡೋದಕ್ಕೆ ನಮ್ಮ ದೇಹಕ್ಕೆ ಸಹಾಯ ಮಾಡುತ್ತೆ. ಈಗ ನಮಗೆ ಹುಷಾರಿಲ್ಲದೆ ಇದ್ದಾಗ ನಾವು ಬೇಗ ಕ್ಯೂರ್ ಆಗಬೇಕು ಅಂದರೆ ವಿಟಮಿನ್ ಸಿ ಯಥೇಚ್ಛವಾಗಿ ನಮ್ಮ ದೇಹದಲ್ಲಿದ್ದರೆ, ಹುಳಿ ಪದಾರ್ಥಗಳನ್ನ ಕೆಲವರು ಅಬ್ಸರ್ವ್ ಮಾಡಿ ಮೋಸಂಬಿ ಹಣ್ಣನ್ನು ತಿನ್ನಿಸ್ತಾರೆ, ಕಿತ್ತಳೆ ಹಣ್ಣನ್ನ ಕೊಡ್ತಾರೆ ಹುಷಾರಿಲ್ಲದವ್ರಿಗೆ. ಅಂದರೆ ಅದು ರೋಗಗಳ ವಿರುದ್ಧ ಬೇಗ ಹೋರಾಡುತ್ತೆ, ನಮ್ಮ ದೇಹವನ್ನು ರಕ್ಷಿಸುತ್ತೆ ರೋಗಗಳ ವಿರುದ್ಧ ಹೋರಾಡಿ. ಆಗ ಏನು ಇದರ ಕೊರತೆ ಆದರೆ ಯಾವ ರೋಗ ಬರುತ್ತೆ? ಸ್ಕರ್ವಿ ಎಂಬ ರೋಗ ಬರುತ್ತೆ. ಲಕ್ಷಣಗಳೇನು? ಬ್ಲೀಡಿಂಗ್ ಗಮ್ಸ್, ಸ್ಲೋ ಹೀಲಿಂಗ್ ಆಫ್ ವೂಂಡ್ಸ್. ವಸಡುಗಳಲ್ಲಿ ರಕ್ತ ಸೋರುವುದು ಮತ್ತು ಗಾಯಗಳು ಬೇಗ ವಾಸಿಯಾಗಲ್ಲ, ನಿಧಾನವಾಗಿ ವಾಸಿಯಾಗುತ್ತೆ ಗಾಯಗಳು. ಗೊತ್ತಾಯ್ತಾ? ಗಾಯಗಳು ಬೇಗ ವಾಸಿ ಆಗ್ತಿಲ್ಲ ಅಂದರೆ ಅವ್ರಿಗೆ ವಿಟಮಿನ್ ಸಿ ಕೊರತೆ ಇದೆ. ಕೆಲವರಿಗೆ ಬೇಗ ವಾಸಿನೇ ಆಗಲ್ಲ ಗಾಯಗಳಾಗ್ಬಿಟ್ರೆ. ವಿಟಮಿನ್ ಡಿ ಆಲ್ಪ್ಸ್ ಬಾಡಿ ಇದು ಫಸ್ಟ್ ಇದಕ್ಕೆ ಹೋಗೋಣ. ಯಾವ್ದ್ಯಾವ್ದ್ರಲ್ಲಿ ವಿಟಮಿನ್ ಡಿ ಇರುತ್ತೆ? ಎಕ್ಸ್ಪೋಜರ್ ಟು ಸನ್ಲೈಟ್
ಮಿಲ್ಕ್, ಬಟರ್, ಫಿಶ್, ಎಗ್ಸ್. ಸಾಮಾನ್ಯವಾಗಿ ವಿಟಮಿನ್ ಡಿ, ಜೀವಸತ್ವ ಡಿ, ಇದನ್ನು ಸನ್ಶೈನ್ ವಿಟಮಿನ್ ಅಂತಲೇ ಕರೀತಾರೆ. ವಿಟಮಿನ್ ಡಿನ ಏನಂತ ಕರೀತಾರೆ? ಸನ್ಶೈನ್ ವಿಟಮಿನ್. ಅಂದರೆ ಸೂರ್ಯನ ಬೆಳಕಿನ ಜೀವಸತ್ವ. ಯಾರು ಸನ್ಶೈನ್, ಅವರ ದೇಹದ ಮೇಲೆ, ಬಾಡಿಗೆ ಸೂರ್ಯನ ಬೆಳಕು ಹೆಚ್ಚಾಗಿ ಯಾರಲ್ಲಿ ಬೀಳುತ್ತೋ ಅವರಲ್ಲಿ ವಿಟಮಿನ್ ಡಿಯ ಕೊರತೆ ಇರೋದಿಲ್ಲ. ನೇರವಾಗಿ ಸೂರ್ಯನ ಕಿರಣಗಳಲ್ಲಿ, ಅದರಲ್ಲೂ ಮಾರ್ನಿಂಗ್, ಬೆಳಗಿನ ಜಾವ ಬರುತ್ತಲ್ಲ ಸೂರ್ಯನ ಕಿರಣಗಳು, ಸನ್ಶೈನ್, ಅರ್ಲಿ ಮಾರ್ನಿಂಗ್, ಆ ಒಂದು ವಿಟಮಿನ್ ಡಿ ಆ ಬೆಳಗಿನ ಒಂದು ಸೂರ್ಯನ ಬೆಳಕಿನಲ್ಲಿ ಬಿಸಿಲಿಗೆ ದೇಹವನ್ನು ಒಡ್ಡೋದ್ರಿಂದ ವಿಟಮಿನ್ ಡಿ ಸಿಗುತ್ತೆ. ಬಟರ್, ಬೆಣ್ಣೆಯಲ್ಲಿ, ಫಿಶ್, ಮೀನಿನಲ್ಲಿ ಮತ್ತು ಮೊಟ್ಟೆಯಲ್ಲಿ ಇರುತ್ತೆ. ಏನಕ್ಕೆ ಸಹಾಯ ಮಾಡುತ್ತೆ? ಹೆಲ್ಪ್ಸ್ ಬಾಡಿ ಅಬ್ಸರ್ವ್ ಕ್ಯಾಲ್ಶಿಯಂ ಫಾರ್ ಬೋನ್ಸ್ ಆ್ಯಂಡ್ ಟೀತ್ ಹೆಲ್ತಿ. ನಮ್ಮ ಮೂಳೆಗಳು ಮತ್ತು ಹಲ್ಲುಗಳು ಆರೋಗ್ಯವಾಗಿರಬೇಕು ಅಂದರೆ ನಾವು ತಿಂತಕ್ಕಂಥ ಆಹಾರದಲ್ಲಿ ಕ್ಯಾಲ್ಶಿಯಂ ಇರಬೇಕು. ಆ ಕ್ಯಾಲ್ಶಿಯಮನ್ನು ಹೀರಿಕೊಳ್ಳೋಕ್ಕೆ ಸಹಾಯ ಮಾಡೋದೇ ವಿಟಮಿನ್ ಡಿ ಜೀವಸತ್ವ. ಅದಾಯ್ತಾ? ನಮ್ಮ ಮೂಳೆಗಳು, ಬೋನ್ಸು ಮತ್ತು ಹಲ್ಲುಗಳೆಲ್ಲ ಗಟ್ಟಿಯಾಗಿರಬೇಕು ಅಂದರೆ ಕ್ಯಾಲ್ಶಿಯಂ ಬೇಕು. ಹಾಲು, ಬಾಳೆಹಣ್ಣು ಇದೆಲ್ಲ ಸಿಗುತ್ತೆ ನಮಗೆ ಕ್ಯಾಲ್ಶಿಯಂ ಚೆನ್ನಾಗಿ, ಸುಣ್ಣ ಇದರಲ್ಲಿ. ಆದರೆ ತಿನ್ನಂಥದ್ದನ್ನು ನಾವು ಅದು ಹೀರ್ಕೋಬೇಕಲ್ಲ, ಬಾಡಿ ಅಬ್ಸರ್ವ್ ಆಗಬೇಕು. ಅದು ಅಬ್ಸರ್ವ್ ಆಗಬೇಕು ಅಂದರೆ ಜೀವಸತ್ವ ಡಿ, ವಿಟಮಿನ್ ಡಿ ಇದ್ರೆ ಮಾತ್ರ ಅದು ಅಬ್ಸರ್ವ್ ಆಗುತ್ತೆ. ಅದೆಲ್ಲ ಈ ಫುಡ್ಡಲ್ಲಿ ಇರುತ್ತೆ. ಮೇಯ್ನಾಗಿ ಬಿಸಿಲಿನಲ್ಲಿ, ಸೂರ್ಯನ ಬೆಳಕಿನ ಬಿಸಿಲಿನಲ್ಲಿ ವಿಟಮಿನ್ ಡಿ ಜಾಸ್ತಿ ಇರುತ್ತೆ. ಹಾಲಿನಲ್ಲಿರುತ್ತೆ, ಮೊಟ್ಟೆ, ಮೀನು ಇದರಲ್ಲಿ. ಯಾವ ರೋಗ ಬರುತ್ತೆ? ರಿಕೆಟ್ಸ್ ಎಂಬ ರೋಗ ಬರುತ್ತೆ. ಏನಾಗುತ್ತೆ? ಸಾಫ್ಟ್ ಬೆಂಡ್ ಆ್ಯಂಡ್ ಬೋನ್ಸ್. ಮೂಳೆಗಳು ಏನಾಗುತ್ತೆ? ಮೃದುವಾಗಿ ಬಾಗಿದ ಮೂಳೆಗಳಾಗುತ್ತೆ. ಕೆಲವರ ಮೂಳೆಗಳು ತುಂಬ ಮೃದುವಾಗಿ ಸಾಫ್ಟ್ ಆಗಿಬಿಡುತ್ತೆ. ಮೂಳೆಗಳು ಯಾವಾಗಲೂ ಗಟ್ಟಿಯಾಗಿರಬೇಕು. ನೆಕ್ಸ್ಟ್ ಕ್ಯಾಲ್ಶಿಯಂ. ಇದೆಲ್ಲ ಮಿನರಲ್ಸ್. ಇಲ್ಲಿವರೆಗೂ ಜೀವಸತ್ವಗಳಾಯಿತು. ವಿಟಮಿನ್ ಎ, B1, C, D, ABCD ಥರ ಜೀವಸತ್ವಗಳಿಲ್ಲ. ಇಲ್ಲಿಂದ ಏನು ಮಿನರಲ್ಸ್ ಬರುತ್ತೆ. ಕ್ಯಾಲ್ಶಿಯಂ ಯಾವುದ್ರಲ್ಲಿ ಜಾಸ್ತಿ ಇರುತ್ತೆ? ಮಿಲ್ಕ್, ಸೋಯಾ ಮಿಲ್ಕ್, ಕರ್ಡ್, ಚೀಸ್, ಪನ್ನೀರ್. ಕ್ಯಾಲ್ಶಿಯಂ ನಮಗೆ ಹಾಲಿನಲ್ಲಿ, ಸೋಯಾ ಹಾಲಿನಲ್ಲಿ, ಸೋಯಾ ಬೀಜದ ಹಾಲು, ಮೊಸರಿನಲ್ಲಿ, ಗಿಣ್ಣು, ಪನ್ನೀರು ಇದರಲ್ಲೆಲ್ಲ ಕ್ಯಾಲ್ಶಿಯಂ ಇರುತ್ತೆ. ಏನಕ್ಕೆ ಉಪಯೋಗ ಇದು? ಕೀಪ್ಸ್ ಬೋನ್ಸ್ ಆ್ಯಂಡ್ ಟೀತ್ ಹೆಲ್ತಿ. ನಮ್ಮ ಮೂಳೆಗಳು ಮತ್ತು ಹಲ್ಲುಗಳು ಆರೋಗ್ಯವಾಗಿರೋದಕ್ಕೆ ಕ್ಯಾಲ್ಶಿಯಂ ಉತ್ತಮ. ಬೋನ್ ಆ್ಯಂಡ್ ಟೂತ್ ಡಿಕೆ. ಏನು? ಮೂಳೆ ಮತ್ತು ದಂತಕ್ಷಯ, ಹಲ್ಲುಗಳು ಸವೆದೋಗುತ್ತೆ, ಮೂಳೆಗಳು ಸವಿತಾ ಬರುತ್ತೆ ಕ್ಯಾಲ್ಶಿಯಂ ಕಡಿಮೆ ಆದರೆ. ವೀಕ್ ಬೋನ್ಸ್, ಟೂತ್ ಡಿಕೆ. ದುರ್ಬಲ ಮೂಳೆಗಳು ಗಟ್ಟಿ ಇರಲ್ಲ, ಟೊಳ್ಳಾಗುತ್ತೆ, ಮತ್ತು ದಂತಕ್ಷಯ, ಹಲ್ಲುಗಳು ಸವೆತ ಉಂಟಾಗುತ್ತೆ. ಅಯೋಡಿನ್. ನೆಕ್ಸ್ಟ್ ಯಾವುದ್ರಲ್ಲಿರುತ್ತೆ ಅಯೋಡಿನ್? ಸೀವೀಡ್ಸ್, ವಾಟರ್, ಚೀಸ್ನಟ್, ಸಿಂಗಾಳ, ಅಯೋಡೈಸ್ಡ್ ಸಾಲ್ಟ್. ಸಮುದ್ರ ಕಳೆ ಅಂತ ಏನು ಕರೀತಾರೆ? ಸಮುದ್ರ ಕಳೆಯಲ್ಲಿರುತ್ತೆ. ವಾಟರ್, ಚೆಸ್ನಟ್, ಸಿಂಗಡ ಅಂದರೆ ಸೀತ, ಅಶೋಕ ಗಿಡದ ಕಾಯಿನಲ್ಲಿರುತ್ತೆ. ಅಯೋಡಿನ್ ಯುಕ್ತ ಉಪ್ಪು, ಇಷ್ಟರಲ್ಲೂ ಸಹ ಅಯೋಡಿನ್ ಇರುತ್ತೆ. ಏನಕ್ಕೆ ಹೆಲ್ಪ್ ಮಾಡುತ್ತೆ? ಹೆಲ್ಪ್ಸ್ ಟು ಪರ್ಫಾರ್ಮ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಆ್ಯಕ್ಟಿವಿಟೀಸ್. ನಮ್ಮ ದೈಹಿಕ ಮತ್ತು ಮಾನಸಿಕ ಚಟುವಟಿಕೆಗಳನ್ನು ನಾವು ಚೆನ್ನಾಗಿ, ಫಿಸಿಕಲ್ ಆ್ಯಕ್ಟಿವಿಟಿ ಎಲ್ಲ ಕೆಲಸಗಳನ್ನ ಮಾಡಬೇಕು. ಮಾನಸಿಕವಾಗಿ ನಾವು ಆರೋಗ್ಯವಾಗಿರಬೇಕು ಅಂದರೆ ಅದೆಲ್ಲದಕ್ಕೂ ಅಯೋಡಿನ್ ಉತ್ತಮ ಖನಿಜವಾಗಿದೆ. ಇದರಿಂದ ಯಾವ ರೋಗ ಬರುತ್ತೆ? ಅದು ಗಂಟಲು ಊದ್ಕೊಳ್ಳುತ್ತೆ ನೋಡಿ, ಅದು ಗಾಯ್ಟರ್, ಗಳಗಂಡ ಎಂಬ ರೋಗ ಉಂಟಾಗುತ್ತೆ. ಏನು ಲಕ್ಷಣಗಳು? ಸ್ವೆಲ್ಲಿಂಗ್ ಅಟ್ ದ ಫ್ರಂಟ್ ಆಫ್ ದ ನೆಕ್, ಕುತ್ತಿಗೆಯ ಮುಂಭಾಗದಲ್ಲಿ ಊತ ಕಂಡುಬರುವುದು. ದ ಲಾಸ್ಟ್ ಒನ್ ಐರನ್ ಯಾವುದ್ಯಾವುದ್ರಲ್ಲಿರುತ್ತೆ? ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಬೀಟ್ರೂಟ್, ಪೊಮೊಗ್ರೆನೇಟ್, ದಾಳಿಂಬೆಯಲ್ಲಿ, ಹಸಿ ಎಲೆ, ಹಸಿರು ಸೊಪ್ಪು ತರಕಾರಿಗಳಲ್ಲಿ, ಬೀಟ್ರೂಟ್ನಲ್ಲಿ ಕಬ್ಬಿಣದ ಅಂಶ. ಕಬ್ಬಿಣ ತಿಂದರೆ ಕಬ್ಬಿಣದ ಅಂಶ ಬರಲ್ಲ, ಅದು ಖನಿಜ. ಆಯ್ತಾ? ಇವುಗಳಲ್ಲಿ ಹಸಿರು ಎಲೆ ತರಕಾರಿಗಳಲ್ಲಿ, ಸೊಪ್ಪು ತರಕಾರಿಗಳಲ್ಲಿ, ಬೀಟ್ರೂಟ್ನಲ್ಲಿ, ದಾಳಿಂಬೆಯಲ್ಲಿ ಹೆಚ್ಚಿನ ಪ್ರಮಾಣದ ಕಬ್ಬಿಣದ ಅಂಶ ಇರುತ್ತೆ. ಇದೇನು? ಇಂಪಾರ್ಟೆಂಟ್ ಕಾಂಪೋನೆಂಟ್ ಆಫ್ ಬ್ಲಡ್. ಅಂದರೆ ಇದು ರಕ್ತದ ಒಂದು ಪ್ರಮುಖ ಘಟಕ. ಕಬ್ಬಿಣ ಅಂಶ ಅನ್ನೋದು ಅಂದರೆ ನಮ್ಮ ರಕ್ತ ಹೆಚ್ಚಾಗಬೇಕು, ಕೆಂಪು ರಕ್ತ ಕಣಗಳ ಸಂಖ್ಯೆ ಹೆಚ್ಚಾಗಬೇಕು ನಮ್ಮ ದೇಹದಲ್ಲಿ ಇದ್ದರೆ ಇವುಗಳನ್ನು ಸೇವಿಸಬೇಕು. ಇದು ಕೆಂಪು ರಕ್ತ ಕಣಗಳ ಸಂಖ್ಯೆ ಕಡಿಮೆ ಆದರೆ ಏನುಂಟಾಗುತ್ತೆ? ಅನಿಮಿಯಾ, ರಕ್ತಹೀನತೆ ಅಂತ ಕೇಳಿರಬೇಕು. ಅನಿಮಿಯಾ ಉಂಟಾಗಿದೆ, ರಕ್ತ ಕಡಿಮೆ ಇದೆ ರೀ ಅಂತ ಡಾಕ್ಟರ್ಸ್ ಹೇಳ್ತಾರೆ ಕೆಲವರಿಗೆ, ರಕ್ತನೇ ಇಲ್ಲ ನಿಮಗೆ ಅಂತೇಳಿ ಅಲ್ವಾ. ಅಂದರೆ ರಕ್ತದ ಪ್ರಮಾಣ ಕಡಿಮೆ ಆದರೂ ನಾವು ರೋಗಗಳಿಗೆ ತುತ್ತಾಗ್ತೀವಿ. ಸೊ ಅನಿಮಿಯಾ ಎಂಬ ರೋಗ ಬರುತ್ತೆ. ಇದರಿಂದ ಏನಾಗುತ್ತೆ? ಕೆಲವರಿಗೆ ವೀಕ್ನೆಸ್ಸು, ಅವಾಗವಾಗ ಸುಸ್ತಾಗ್ತಾ ಇರುತ್ತೆ. ಶಾರ್ಟ್ನೆಸ್ ಆಫ್ ಬ್ರೀತ್,
ಅಂದರೆ ಉಸಿರಾಟದ ತೊಂದರೆ ಉಂಟಾಗುತ್ತೆ. ಕೆಲವರಿಗೆ ಉಸಿರಾಡೋದಕ್ಕೆ ತೊಂದರೆ, ತುಂಬ ಕಷ್ಟಪಡ್ತಿರ್ತಾರೆ, ಬೇಗ ಅತಿಯಾಗಿ ಆಯಾಸ ಆಗ್ತಾರೆ, ನಿಶಕ್ತಿಗೊಳ್ತಾರೆ. ಇದೆಲ್ಲವೂ ಕಬ್ಬಿಣದ ಅಂಶ ಕೊರತೆ ಉಂಟಾದರೆ ಬರ್ತಕ್ಕಂತಹ ಲಕ್ಷಣಗಳು. ಶಾರ್ಟ್ ಆಫ್ vitamins and minerals, their functions, some sources related deficiency diseases, disorders and symptoms. ಜೀವಸತ್ವ ಮತ್ತು ಖನಿಜಗಳು ಮತ್ತು ಅವುಗಳ ಕಾರ್ಯ ಮತ್ತು ಆಕಾರಗಳು ಮತ್ತು ಅವುಗಳಿಗೆ ಸಂಬಂಧಿಸಿದ ರೋಗಗಳು, ನ್ಯೂನತಾ ರೋಗಗಳು ಮತ್ತು ಲಕ್ಷಣಗಳನ್ನು ನೀಡಲಾಗಿದೆ. ಆಯಿತಾ? ಇದಿಷ್ಟು ಇವತ್ತಿನ ಡಿಸ್ಕಷನು. ಏನಾದ್ರು ಡೌಟ್ಸ್ ಇತ್ತು, ಅರ್ಥ ಆಗಲ್ಲ ಅಂದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಇನ್ಸೈಡ್ ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ ಹೆಚ್ಚಿನ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಬೇಕು ಅಂದರೆ ಸೈನ್ಸ್ ಕ್ವಶನ್ ಬ್ಯಾಂಕ್ ಅಂತ ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿಗೆ ವಿಸಿಟ್ ಮಾಡಿ. ಅದರ ಲಿಂಕನ್ನು ಅಪ್ಲೋಡ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಆ್ಯಂಡ್ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ. ಹಾಗಾಗಿ ಆ್ಯಂಡ್ ಕನ್ನಡ ಮೀಡಿಯಮಲ್ಲಿ, ಇಂಗ್ಲೀಷ್ ಮೀಡಿಯಮಲ್ಲಿ ಎಲ್ಲರೂ ಸಹ ಒಂದ್ಸಲ ಆಡಿಯೋನ ಕೇಳಿಸ್ಕೊಳ್ಳಿ ಇದನ್ನು. ಬಿಕಾಸ್ ಸೈನ್ಸ್ ನಮ್ಮ ಮಾತೃಭಾಷೆ ಕನ್ನಡದಲ್ಲಿ ಕೇಳಿಸ್ಕೊಂಡ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಆಮೇಲೆ ನೀವು ಇಂಗ್ಲೀಷಲ್ಲಿ ವರ್ಡ್ಸ್ನ ಅರೇಂಜ್ ಮಾಡ್ಕೋಬೋದು. ಸೈನ್ಸ್ ಏನು ಟಫ್ ಸಬ್ಜೆಕ್ಟ್ ಅಲ್ಲ, ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಮ ಬಗ್ಗೆ, ನಮ್ಮ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ಅಧ್ಯಯನ ಮಾಡೋದೇ ಸೈನ್ಸ್. ಹಾಗಾಗಿ ಪ್ಲೇ ಲಿಸ್ಟ್ನ ಚೆಕ್ ಮಾಡಿ, ಒಂದು ಲೆಸನ್ ಕಂಪ್ಲೀಟ್ ವಿಡಿಯೋ ಸಿಗುತ್ತೆ. ಆದಷ್ಟು ನೀವೇ ಹೋಮ್ವರ್ಕ್ ಕ್ವಶನ್ಸ್ಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ನ ತೊಗೊಳ್ಳಿ. Why the Indian, Himalayan and Northern Plain peoples suffering from swelling at the front of the neck were prevalent? ಯಾಕೆ ಅವರು ಉತ್ತರ ಭಾರತದ ಜನಗಳು ಮತ್ತು ಪರ್ವತದ ಹಿಮಾಲಯದ ಜನಗಳು ಅವರ ಕತ್ತಿನ ಊತನದಿಂದ ಬಳಲ್ತಿದ್ರು ಅಂತ. ಯಾಕೆ ಅಂತ ಇಲ್ಲಿ ಸಿಗುತ್ತೆ ನಿಮಗೆ. ಬಿಕಾಸ್ ಏನು, ಡಿಫಿಷಿಯನ್ಸಿ ಇಲ್ಲಿಂದ ಡ್ಯೂ ಟು ದ ಡಿಫಿಷಿಯನ್ಸಿ ಆಫ್ ಅಯೋಡಿನ್ ಇನ್ ದ ಸಾಯಿಲ್, ಅವರು ಇರ್ತಕ್ಕಂಥ ಪ್ರದೇಶದಲ್ಲಿ ಕಡಿಮೆ. ವಾಟ್ ಈಸ್ ಗಾಯ್ಟರ್? ಗಾಯ್ಟರ್ ಅಂದರೆ ಏನು? ರೈಟ್ ದ ಸಿಂಟಮ್ಸ್ ಆಫ್ ಗಾಯ್ಟರ್. ಹೌ ಟು ಕ್ಯೂರ್ ಗಾಯ್ಟರ್? ಸಿಂಟಮ್ಸ್ ಏನು ಮತ್ತು ಅದನ್ನ ಹೇಗೆ ಕ್ಯೂರ್ ಮಾಡೋದು ಗಾಯ್ಟರ್ನ. ರೈಟ್ ಎ ಶಾರ್ಟ್ ನೋಟ್ ಆನ್ ಸಾಲ್ಟ್ ಫಾರ್ಮಿಂಗ್. ಉಪ್ಪನ್ನು ತಯಾರಿಸೋದು ಹೇಗೆ ಬರೀರಿ. ವಿಚ್ ಟ್ರೈಬಲ್ ಕಮ್ಯುನಿಟಿ ಈಸ್ ಫಾರ್ಮಿಂಗ್ ವಿಚ್ ಟ್ರೈಬಲ್ ಕಮ್ಯುನಿಟಿ ಈಸ್ ಪ್ರಿಪೇರಿಂಗ್ ಸಾಲ್ಟ್ ಫಾರ್ಮಿಂಗ್? ಯಾವ ಕಮ್ಯುನಿಟಿಯವರು ಸಾಲ್ಟ್ ಫಾರ್ಮಿಂಗ್ನ ಮಾಡ್ತಾಯಿದ್ರು? ಆಗ ಯಾಸ್ ಅವರೇ. And write the some food components of vitamins and minerals, their functions, some sources, deficiency disorders and symptoms. ಈ ಟೇಬಲ್ ಫುಲ್ ಬರಿಬೇಕು ನೀವು. ಒಂದ್ಸಲ ಬರೆದು ಅದನ್ನು ಬೈಟ್ ಮಾಡಿ. ಆ್ಯಂಡ್ ರೈಟ್ ದ ಡಿಫಿಷಿಯನ್ಸಿ ಡಿಸೀಸಸ್ ಆಫ್ ವಿಟಮಿನ್ ಡಿ. ವಿಟಮಿನ್ ಡಿಯ ಡಿಫಿಷಿಯನ್ಸಿ ಡಿಸೀಸಸ್ ಯಾವುದು? ರಿಕೆಟ್ಸ್ ಅಂತ ಬರಿಬೇಕು. ರೈಟ್ ದ ಸೋರ್ಸಸ್ ಆಫ್ ವಿಟಮಿನ್ ಸಿ. ವಿಟಮಿನ್ ಸಿ ಇದು ಸೋರ್ಸಸ್ ಯಾವುದು? ಇದನ್ನು ಬರಿಬೇಕು. ಈ ಟೇಬಲಲ್ಲೇ ತುಂಬ ಕ್ವಶನ್ಸ್ ಬರುತ್ತೆ ನಿಮಗೆ. ವೈ ದ ಪರ್ಸನ್ಸ್ ಸಫರಿಂಗ್ ಫ್ರಮ್ ನೈಟ್ ಬ್ಲೈಂಡ್ನೆಸ್? ಯಾಕೆ ಒಬ್ಬ ವ್ಯಕ್ತಿ ಎರಡು ಗುರುಡುತನದಿಂದ ಬಳಲುತ್ತಿರ್ತಾನೆ? ಬಿಕಾಸ್ ಡಿಫಿಷಿಯನ್ಸಿ ಆಫ್ ವಿಟಮಿನ್ ಸಿ ಇದೆ ಆನ್ಸರು. ರೈಟ್ ದ ಸೋರ್ಸಸ್ ಆಫ್ ವಿಟಮಿನ್ ಎ. ವಿಟಮಿನ್ ಎದು ಸೋರ್ಸಸ್ ಬರೀರಿ. ಆ್ಯಂಡ್ ರೈಟ್ ದ ಫಂಕ್ಷನ್ ಆ್ಯಂಡ್ ಸೋರ್ಸಸ್ ಆಫ್ ಕ್ಯಾಲ್ಶಿಯಂ, ಅಯೋಡಿನ್ ಆ್ಯಂಡ್ ಐರನ್. ಕ್ಯಾಲ್ಶಿಯಂ, ಅಯೋಡಿನ್, ಐರನ್ದು ಇದು ಸೋರ್ಸಸ್ಸು ಮತ್ತು ಫಂಕ್ಷನ್, ಅದರ ಫಂಕ್ಷನ್ ಏನು, ಸೋರ್ಸಸ್, ಇಷ್ಟನ್ನು ಬರೀರಿ. ಓಕೆನಾ? ಇಷ್ಟು ಇವತ್ತಿನ ಹೋಮ್ವರ್ಕ್ ಕ್ವಶನು. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಪ್ಲೇ ಲಿಸ್ಟ್ ಚೆಕ್ ಮಾಡಿ, ಒಂದು ಲೆಸನ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಸಿಗುತ್ತೆ. ಆ್ಯಂಡ್ ನಾನು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ನ ಅಡಿಷನ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಆಗಿ ಬರೆದಿಟ್ಕೊಂಡು ಅದನ್ನು ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಆದಮೇಲೆ ಅದನ್ನು ಸಹ ಅದ್ರ ಜೊತೆ ನೋಟ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಸ್ಕೂಲ್ಗಳಲ್ಲಿ ಕೊಡ್ತಕ್ಕಂಥ ಯೂನಿಟ್ ಟೆಸ್ಟ್ಗಳಿಗೆ ಟೆಕ್ಸ್ಟ್ ಬುಕ್ ಇನ್ಸೈಡ್ ಏನಾದರೂ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಕೊಟ್ಟರೆ ಹೆಲ್ಪ್ ಆಗುತ್ತೆ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.